ಸಿರಿಗೋಸ್ಕರ ಇಲ್ಲಿ ಹೊಸ ಗೆಸ್ಟ್ ಒಬ್ರು ಬಂದಿದ್ದಾರೆ. ಹೆಂಗಿತ್ತಮ್ಮ ಸಿಂಗಿಂಗು? ಸೃಜನ್ ಅವರೇ ಹಾಡು ಹೆಂಗಿತ್ತಪ್ಪ? ಹಾಡು ನಾವು ಅದ್ ಹೆಂಗ್ ನೋಡ್ತೀರ ಇವಾಗ ಇದ್ರಲ್ಲಿ ಆಲಾಪ ಒಂಚೂರು ಮಿಸ್ಟೇಕ್ ಆಯ್ತು, ಗೊತ್ತಾಯ್ತಾ ನಿಂಗೆ? ಅದ್ ಹೆಂಗ್ ನೋಡ್ತೀರ ಗೊತ್ತಾ? ನೋಡಿಲಿ ಫಸ್ಟ್ ಸರ್ ಆಡಿತು ಚೆನ್ನಾಗಿತ್ತಲ್ಲ ಸೃಜನ್? ಇಷ್ಟೊಂದು ಸ್ಪೀಡಾ? ಅದೇ ನಾನು ಅನ್ಕೋತಿದ್ದೆ, ಶೋ ಸ್ಟಾರ್ಟ್ ಆದಾಗ ಮಗು ಇರ್ಲಿಲ್ಲ, ಎಂಡ್ ಆಗೋಷ್ಟೊತ್ತಿಗೆ ಇಷ್ಟು ಫಾಸ್ಟ್ ಅಲ್ಲ ಶೋ ಮುಗಿಯೋಷ್ಟರಲ್ಲಿ ಮೋಸ್ಟ್ಲಿ ಕಂಟೆಸ್ಟೆಂಟ್ ಆಗ್ಬಿಟ್ಟು ಹೊಸ ಎಂಟ್ರಿ, ವೈಲ್ಡ್ ಕಾರ್ಡ್ ಎಂಟ್ರಿ. ಅದರಲ್ಲೂ ಸಂಗೀತ ಅಲ್ಲಿದ್ದಾಳೆ, ನೀನ್ ಇಲ್ಲಿ. ಇದ್ಯಾಗ ಅಪಶ್ರುತಿ ಆಗೋಯ್ತು, ಅಪಶ್ರುತಿ ಆಗೋಯ್ತು ಇದು ಅಲ್ವಾ? ಚೆನ್ನಾಗಿದೆ. ಆಡ್ಸಯ್ಯ ಅವ್ನ ಕೆಲ ಒಂದ್ ಲೈನ್ ಆಡ್ಸಯ್ಯ ನೀನು. ಆಡೋಚಿನ ಆಡ, ಮರ್ಯಾದೆ ಉಳಿಸೋ, ಆಡ್ಸು. ಅವ್ರ ಕೈಯೆಲ್ಲ ಹಿಂಗಂತ ಇದೆ ಅದು. ಬೇಡ, ಸೇಫ್ ಝೋನ್ ಬರ್ತಾ ಇದೆ. ಸವಾಸ ಬೇಡ, ಸುಮ್ನೆ ಕೂತಿದ್ದ ತಾನೆ, ನೀನೇನ್ ಡಿಸ್ಟರ್ಬ್ ಮಾಡ್ಕೊಂಡು. ಓಕೆ ಸಿರಿ, ಥ್ಯಾಂಕ್ ಯು ಸೋ ಮಚ್. ಭೂಮಿಗೆ ಬಂದ ದೇವಕಿ ಕಂದ, ನಾ ಬೇಡಲು ನನ್ನ ಕಾಪಾಡಲು, ನಾ ಬೇಡಲು ನನ್ನ ಕಾಪಾಡಲು. ಥ್ಯಾಂಕ್ ಯು. ಸ್ಪೆಷಲ್ ಗೆಸ್ಟ್ ಒಬ್ರು ಇದ್ದಾರೆ. ಈ ಹಾಡು ಹೆಂಗಿತ್ತು ಅಂತ ಅವನು ಚಪ್ಪಾಳೆ ತಟ್ಕೊಂಡು ಎಂಜಾಯ್ ಮಾಡ್ತಾ ಇದ್ದ. ಅವಳು ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ಟರು. ಈ ಹಾಡು ಹೆಂಗಿತ್ತು? ನೀವು ಈ ಹಾಡನ್ನ ತುಂಬಾ ಚೆನ್ನಾಗಿ ಹಾಡಿದ್ದೀರಾ. ನಿಮ್ಮ ಹಾಡನ್ನ ಕೇಳಿ ನಾನು ನಿಮ್ಗೆ ಒಂದು ಗಿಫ್ಟ್ ಕೊಡ್ತಾ ಇದೀನಿ. ಅದೇನಂದ್ರೆ ಬಾಲಕೃಷ್ಣನೇ ವಿಸಿಲ್ ಹೊಡೆದಂಗ ಆಗ್ತಾ ಇದೆ, ಮಗು ವಿಸಿಲ್ ಹೊಡೆದ್ರೆ. ಈ ಸಿನಿಮಾದ ಒಂದು ಸ್ಪೆಷಾಲಿಟಿ ಏನಂದ್ರೆ ಬೇಡ ನಿಮ್ಗೆ ಸರಿ ಅಂತ ಹೇಳ್ತಾ ಇದ್ದಾನೆ ಮಾತೆಲ್ಲ. ಗೂಗು ಬ್ಯಾಕ್ ಅಂತೂ ಅದೇನೋ ಗೊತ್ತಿಲ್ಲ ನನಗೆ. ಈ ಸಿನಿಮಾದ ಇನ್ನೊಂದು ಸ್ಪೆಷಲ್, ಮಕ್ಕಳು ಕಾಣಕಣವನು ಹುಷಾರು, ಅವ್ನ ಸೈಡ್ ಬಿಸ್ನೆಸ್ ಮಕ್ಕಳು ಕದೀತಾನವನು.